ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಥೆಂಟಿಕ್ ಆಗಿ ಟೇಸ್ಟಿಯಾಗಿ ಹಬ್ಬ ಹರಿದಿನಗಳಲ್ಲಿ ಮಾಡೋ ರೀತಿ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವಾಗ ಗಸಗಸೆ ಪಾಯಸಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಗಸಗಸೆ, ಅಕ್ಕಿ, ಬೆಲ್ಲ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಫ್ಲೇವರ್ಗೆ ಏಲಕ್ಕಿ ಪುಡಿ, ಸ್ಯಾಫ್ರಾನ್, ಕಾಯಿಸಿ ಆರಿಸಿರೋ ಅಂತಹ ಹಾಲು. ಇವಾಗ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟು ಈ ಸ್ಪೂನಲ್ಲಿ 2 ಸ್ಪೂನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ವು ಲೋ ಫ್ಲೇಮಲ್ಲಿರಬೇಕು. ಕಡಿಮೆ ಉರಿಯಲ್ಲಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು 9ರಿಂದ 10 ಗೋಡಂಬಿ ಹಾಗೆ ಒಂದು 6 ಬಾದಾಮಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು 4 ಸ್ಪೂನ್ ಗಸಗಸೆನ ಹಾಕ್ಕೊಳ್ತಿದ್ದೀನಿ. ಗಸಗಸೆ ಪಾಯಸ ಆಗಿರೋದ್ರಿಂದ ಗಸಗಸೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಕಡಿಮೆ ಉರಿಯಲ್ಲಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೀದೋಗದೆ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇದ್ರದ್ದು ಕಲರೆಲ್ಲ ಚೇಂಜ್ ಆಗಿ ಗಸಗಸೆದು ಒಳ್ಳೆ ಫ್ಲೇವರ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿದ್ಮೇಲೆ ಇದಿಷ್ಟೂ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಈಗ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ತುರಿದಿದ್ರೆ ಎಲ್ಲನೂ ಒಟ್ಟಿಗೆ ಹಾಕಿ ರುಬ್ಕೊಳ್ಬಹುದಿತ್ತು. ಬಟ್ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಫಸ್ಟು ತೆಂಗಿನಕಾಯಿನ ಒಂದು ರೌಂಡ್ ರುಬ್ಕೊಂಡು ಆಮೇಲೆ ಹುರಿದಿಟ್ಕೊಂಡಿರೋ ಅಂತಹ ಗಸಗಸೆ, ಅಕ್ಕಿ, ಗೋಡಂಬಿ, ಬಾದಾಮಿನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ಮೂತಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಪಾಯಸಕ್ಕೆ ನಾನಿಲ್ಲಿ ಬೆಲ್ಲನ ಬಳಸ್ತಿರೋದ್ರಿಂದ ಫಸ್ಟು ನೀರಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ. ಸಿಹಿಗೆ ಇಲ್ಲಿ ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡ್ಬೋದು. ಬಟ್ ಗಸಗಸೆ ಪಾಯಸಕ್ಕೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಇವಾಗ ಪಾಯಸ ಬೇಯಿಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಪಾತ್ರೆ ಇಟ್ಟು 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿನ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಇನ್ನೂ ಯಾವುದೇ ಥರದ ನೀರನ್ನು ಹಾಕಿಲ್ಲ. ಜಸ್ಟ್ ಹೀಗೆ 1 ನಿಮಿಷದವರೆಗೂ ಈ ರೀತಿ ಕೈಯಲ್ಲಿ ತಿರುಗಿಸಿನೇ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1ರಿಂದ 2 ನಿಮಿಷ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದ್ರ ಜೊತೆಗೆ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅಂತ ಅನಿಸಿದ್ರೆ ಬೆಲ್ಲನ ನೀರಲ್ಲಿ ಈ ರೀತಿ ಕರಗಿಸಿ ಈ ರೀತಿ ಸೋಸ್ಬಿಟ್ಟು ಹಾಕ್ಕೊಳ್ಳೋದು ಬೆಸ್ಟು. ಸೊ ಇವಾಗ 2ರಿಂದ 3 ಕುದಿ ಕುದಿಸ್ಕೊಳ್ಬೇಕಾಗತ್ತೆ. ಒಂದು 8ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದು ಕುದ್ದು ಹೊಕ್ಕಿ ಚೆಲ್ದಿರೋ ರೀತಿ ನೋಡ್ಕೊಳ್ಳಿ. ಅಲ್ಲೇ ನಿಂತ್ಕೊಂಡು ಒಂದು 3 ಕುದಿ ಕುದಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ಫ್ಲೇವರ್ಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಆಗಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಸ್ವೀಟ್ ಅಂತ ಅನಿಸೋದಿಲ್ಲ. ಅದಾದಮೇಲೆ 1 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಹಾಲನ್ನು ಕುದಿಸಿ ಹಾರಿಸ್ಬಿಟ್ಟೆ ಹಾಕ್ಕೊಳ್ತಾ ಇರೋದು. ಬೆಲ್ಲ ಹಾಕಿರೋದ್ರಿಂದ ಹಾಲು ಹಾಕಿದ್ಮೇಲೆ ಜಾಸ್ತಿ ಕುದಿಸೋಕೆ ಹೋಗಬಾರ್ದು, ಹಾಲು ಒಡೆದೋಗ್ಬಿಡುತ್ತೆ. ಸೊ ಹಾಲು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋ ನೆಸೆಸಿಟಿ ಇರೋದಿಲ್ಲ. 1-2 ನಿಮಿಷ ಈ ರೀತಿ ಕಾಯಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಲಾಸ್ಟ್ಗೆ ಈ ಥರ ಕೇಸರಿ ದಳಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿದ್ದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು, ನೆಸೆಸಿಟಿ ಏನಿಲ್ಲ. ಬಟ್ ನಾನು ಸ್ವಲ್ಪ ಫ್ಲೇವರ್ಗೆ ಮತ್ತು ಕಲರ್ಗೊಂಚೂರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ರೆಡಿ ಆಯಿತು ಬಿಸಿ ಬಿಸಿ ಗಸಗಸೆ ಪಾಯಸ. ಗಸಗಸೆ ಪಾಯಸ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ. ಮತ್ತು ನಿದ್ರೆ ಬರಲ್ಲ ಅಂತ ಯಾರ್ಯಾರು ಹೇಳ್ತಿರ್ತಿರೋ ನಿದ್ರಾಹೀನರು, ಅವರೆಲ್ಲರೂ ಮಲ್ಕೊಳ್ಳೋ ಮುಂಚೆ 1 ಕಪ್ಪು ಅಥವಾ 1 ಗ್ಲಾಸ್ ಗಸಗಸೆ ಪಾಯಸನ ಕುಡಿಯೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ದೊಡ್ಡೋರು ಹೇಳ್ತಾರೆ. ಸೊ ಗಸಗಸೆ ಪಾಯಸಗೆ ಈ ರೀತಿ ಸ್ವಲ್ಪ ತುಪ್ಪ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬಾದಾಮಿನ ಹಾಕ್ಕೊಳ್ಳೋದು ನನಗೆ ತುಂಬ ಇಷ್ಟ. ಸೊ ನಿಮಗೂ ಇಷ್ಟ ಇದ್ದರೆ ನೀವು ಕೂಡ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಪ್ಲೇನಾಗಿ ಹಾಗೆ ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ಕೊಟ್ಟಿರೋ ಅಂತಹ ಮೆಷರ್ಮೆಂಟಲ್ಲಿ ಮಾಡೋದಾದರೆ
3ರಿಂದ 4 ಜನ ಆರಾಮಾಗಿ ಗಸಗಸೆ ಪಾಯಸನ ಕುಡಿಬಹುದು. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನೀವು ಕೂಡ ರುಚಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ಯಶೋದರ್ಶನ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.